ಕರ್ನಾಟಕದ 2.5 ಲಕ್ಷ ವಿದ್ಯಾರ್ಥಿಗಳು, ಭಾರತದ 22 ಲಕ್ಷ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರೀಬೇಕು. ನೀಟ್ಗಾಗಿ ಹಗಲಿರುಳು ಕಷ್ಟಪಟ್ಟು ಓದಿರ್ತಾರೆ ಮಕ್ಕಳು. ಆದರೆ ನೀಟ್ ಎಕ್ಸಾಮ್ ಅಂದರೆ ವೈದ್ಯರಾಗಬೇಕು ಅನ್ನುವಂತಹ ಕನಸಿನೊಂದಿಗೆ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರಬೇಕು. ಇದು ಕರೆಕ್ಟಾಗಿ ಯಾವ ಸ್ವರೂಪದ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಬಗ್ಗೆನೇ ಇರುವಂಥ ಆಕ್ರೋಶ. ನೀಟ್ ಅನ್ನುವಂಥದ್ದು ಸೆಂಟ್ರಲೈಸ್ಡ್ ವ್ಯವಸ್ಥೆ ಇದೆ. ಅದರ ಮೂಲಕವಾಗಿ ಇಡೀ ದೇಶದ ವಿದ್ಯಾರ್ಥಿಗಳು ಒಂದೇ ಎಕ್ಸಾಮ್ ಅನ್ನು ಬರೆದು ಇಡೀ ದೇಶದಲ್ಲಿರುವ ಮೆಡಿಕಲ್ ಕಾಲೇಜುಗಳು ಮತ್ತು ಎಲ್ಲ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಕ್ಕೆ ಬೇಕಾಗಿ ಒಂದೇ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ, ಏಕೀಕೃತವಾದಂಥ ಎಕ್ಸಾಮ್ ನಡೆಸಲಾಗುತ್ತೆ. ಏಕೀಕೃತ ಎಕ್ಸಾಮ್ ಅನ್ನು ನಡೆಸುವಂತಹ ಸಂದರ್ಭದಲ್ಲೇ ಆಗ್ತಾ ಇರುವಂತಹ ಪೇಪರ್ ಲೀಕ್, ಇದಕ್ಕೆ ತುದಿ ಮೊದಲು ಇಲ್ಲ ಅಂತ ಹೇಳುವಂತಾಗಿದೆ. ಮತ್ತೊಮ್ಮೆ ಇದಾಗ್ತಾ ಇರುವಂಥದ್ದು, ಯಾಕಂದ್ರೆ ಈ ಹಿಂದೆಯೂ ಆಗಿದೆ, ಈಗ ಮತ್ತೊಮ್ಮೆ ಆಗಿದೆ. ದೇಶದ ಅತ್ಯಂತ ಪ್ರತಿಷ್ಠಿತ, ಅತ್ಯಂತ ಪ್ರಮುಖ ಮತ್ತು ಅತಿ ದೊಡ್ಡ ಪ್ರಮಾಣದಲ್ಲಿ ಎಕ್ಸಾಮ್ ಅನ್ನು ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಬರಿತಾ ಇರುವಂಥದ್ದು. ಇಲ್ಲಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು. ಈ ದೇಶದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು, ನಾವು ವೈದ್ಯರಾಗಬೇಕು ಅಂತ ಕನಸು ಕಾಣ್ತಾ ಇರುವಂತಹ ವಿದ್ಯಾರ್ಥಿಗಳು ಬರೆಯುವಂತಹ ಎಕ್ಸಾಮ್ ಅಲ್ಲಿ ಅವರ ಕನಸನ್ನ ಭಗ್ನಗೊಳಿಸುವಂತಹ ಕೆಲಸವನ್ನ ಈ ರೀತಿಯಾದಂತಹ ಪೇಪರ್ ಲೀಕ್ಗಳು ಮಾಡ್ತಾ ಇದ್ದಾವೆ. ನೀಟ್ ಪೇಪರ್ ಲೀಕ್ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಚೀಟ್ ಮಾಡ್ತಾ ಇದೆ. ಯಾವ ಸ್ವರೂಪದ್ದಿದು? ದೇಶಾದ್ಯಂತ ನಡೆದಿದ್ದಂತಹ ನೀಟ್ UG ಪರೀಕ್ಷೆಗಳನ್ನ ಈಗ ರದ್ದು ಮಾಡಲಾಗಿದೆ. ಒನ್ ಶಾಟ್ ಅಲ್ಲಿ ಎಲ್ಲ ಎಕ್ಸಾಮ್ ಅನ್ನ ರದ್ದು ಮಾಡಲಾಗಿದೆ. ಆದ್ರೆ ಮೇ 3ನೇ ತಾರೀಕಿನಂದು ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಇವಾಗ ಎಕ್ಸಾಮ್ ಅನ್ನ ರದ್ದು ಮಾಡಲಾಗಿದೆ. ಯಾಕೆ? ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. ಈ ಕಾರಣಕ್ಕಾಗಿ. ಹಾಗಾದ್ರೆ ಯಾರು ವಿದ್ಯಾರ್ಥಿಗಳು ಬ್ಲೈಂಡ್ ಆಗಿ ಹೋಗಿ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಆಗತ್ತಾ? ಯಾವುದೇ ಎಕ್ಸಾಮ್ಗಿಂತ ಮುಂಚಿತವಾಗಿ ಆ ಮಕ್ಕಳು ಅನುಭವಿಸಿರುವಂತಹ ಸ್ಟ್ರೆಸ್, ಅವ್ರಿಗೆ ಆಗಿರುವಂತಹ ಒತ್ತಡ ಮತ್ತು ಆ ಒತ್ತಡದ ನಡುವೆ ಅವರು ಎಕ್ಸಾಮ್ಗೆ ಆಗಿರುವ ಪ್ರಿಪರೇಷನ್, ಇದೆಲ್ಲವೂ ಕೂಡ ನೀರಲ್ಲಿ ಮಾಡಿಟ್ಟಂತ ಹೋಮದಂತಾಗಿದೆ. ಒನ್ ಶಾಟ್ ಅಲ್ಲಿ ಇವಾಗ ಎಕ್ಸಾಮ್ ಅನ್ನ ರದ್ದು ಮಾಡಲಾಗಿದೆ. ಪದೇ ಪದೇ ಲೀಕ್ ಆಗ್ತಾ ಇದೆ. ಇದಕ್ಕಾಗದ್ರೆ ಯಾರು ಹೊಣೆಗಾರರು? ಯಾವ ಸ್ವರೂಪದಲ್ಲಿ ಆಗೋದಕ್ಕೆ ಸಾಧ್ಯ ಆಗುತ್ತೆ? ನೀಟ್ ಅಕ್ರಮದ ತನಿಖೆಯನ್ನು ನಡೆಸಲಾಗ್ತಾ ಇದೆ. CBI ಈಗಾಗಲೇ 9 ಜನರನ್ನ ಬಂಧಿಸಿದೆ, 40ಕ್ಕೂ ಹೆಚ್ಚು ಜನರ ವಶಕ್ಕೆ ಪಡ್ಕೊಂಡಿದೆ. ರಾಜಸ್ಥಾನ ಟು ಕೇರಳದವರೆಗೆ ಇದರ ಲಿಂಕ್ ಇದೆ. ಹಾಗಾದ್ರೆ ಯಾರಿವರು? ಈ ರೀತಿಯಾಗಿ ರಾಜಸ್ಥಾನ ಭಾರತದಲ್ಲಿ ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ಗಳು ಇರತಕ್ಕಂತಹ ಪ್ರದೇಶ ಇದೇ ರಾಜಸ್ಥಾನದಲ್ಲಿ ಬರುತ್ತೆ. ಅಲ್ಲಿಂದಲೇ ಎಕ್ಸಾಮಿನೇಷನ್ ಈ ಒಂದು ಕ್ವಶನ್ ಪೇಪರ್ಗಳು ಲೀಕ್ ಆಗ್ತವೆ ಅಂತ ಹೇಳಿದ್ರೆ ಹೇಗೆ? ಇದು ಏನೇನು ಆಗಿದೆ ಇಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ನೀಟ್ ಪರೀಕ್ಷೆಯನ್ನ ಈಗ ರದ್ದು ಮಾಡಲಾಗಿದೆ. ದೇಶದ 22.7 ಲಕ್ಷ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನ ಆಗಿದೆ. ಪಾಪ ಆ ಮಕ್ಕಳು ಎಕ್ಸಾಮ್ಗೆ ಬೇಕಾಗಿ ಬಹಳಷ್ಟು ಪ್ರಿಪೇರ್ ಆಗ್ತಾ ಇರುತ್ತೆ. ನೋಡಿ, ಈ ನೀಟ್ ಬಂದಾದ ಮೇಲೆ, ನೀಟ್ ಬರೋದಕ್ಕಿಂತ ಮುಂಚಿತವಾಗಿ ಈ ಟ್ರೆಂಡ್ ಇರಲಿಲ್ಲ ನಮ್ಮಲ್ಲಿ, ಬಹಳ ಕಡಿಮೆ ಇತ್ತು. ಇದ್ರೂ ಕೂಡ ನೀಟ್ ಬಂದಾದ ಮೇಲೆ ವಿದ್ಯಾರ್ಥಿಗಳು PU ಮುಗಿಸಿದ ನಂತರವೂ ಕೂಡ 1 ವರ್ಷ, ಅಂದ್ರೆ PU ಬರೀತಾ ಇದ್ದಾಗ್ಲೇನೆ ಅವ್ರಿಗೆ ನೀಟ್ ಪಾಸ್ ಆದ್ರೆ ಸೀಟ್ ಸಿಗುತ್ತೆ, ಅದರ ಮೂಲಕವಾಗಿ ಹೋಗಿ ಅಡ್ಮಿಷನ್ ಆಗ್ತಾ ಇದೆ. ನೀಟಲ್ಲಿ ಮೊದಲ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಇಡೀ ವರ್ಷ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ನಂತರ ಹೋಗಿ ನೀಟ್ ಎಕ್ಸಾಮ್ ಬರೆಯುವಂತ ಅನೇಕ ಮಕ್ಕಳಿದ್ದಾರೆ. ಇದು ನೀಟ್ ಬಂದ ನಂತರ ಜಾಸ್ತಿ ಆಗಿರುವಂತದ್ದು ಈ ಟ್ರೆಂಡ್. ಈಗ ಮೇ 3ರಂದು ನಡೆದಿದ್ದಂತಹ ನೀಟ್ UG ಪರೀಕ್ಷೆಗಳು ರದ್ದಾಗ್ತಾ ಇದ್ದಾವೆ. ಅವುಗಳನ್ನ ರದ್ದುಗೊಳಿಸಲಾಗಿದೆ. ಅಂದ್ರೆ 5 ಲಕ್ಷ ರೂಪಾಯಿಗೆ ಪ್ರಶ್ನೆಗಳು ಲೀಕ್ ಆಗಿರೋದ್ರ ಬಗ್ಗೆ ಈಗ ತನಿಖೆ ನಡೆಸಲಾಗ್ತಾ ಇದೆ. ಪ್ರಶ್ನೆಗಳು ಲೀಕ್ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇದು ಮೂಲ ಪ್ರಶ್ನೆ ಇರುವಂತದ್ದೇ ಇಲ್ಲಿ. ಅಂದ್ರೆ ನಮ್ಮಲ್ಲಿ ಒಂದು ಫುಲ್ ಪ್ರೂಫ್ ಆಗಿರುವಂತಹ ಸಿಸ್ಟಮ್ ಅನ್ನ ಯಾಕೆ ರೆಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕರ್ನಾಟಕದ CETಯಲ್ಲಿ ಯಾವ ಸ್ವರೂಪದ ಸಿಸ್ಟಮ್ ಅನ್ನ ಈಗಾಗಲೇ ತರಲಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೇಶದಲ್ಲಿದೆ. ಹಾಗಿದ್ರೂ ಕೂಡ ಈ ನೀಟ್ ನಲ್ಲಿ ಪದೇ ಪದೇ ಯಾಕೆ ಎಕ್ಸಾಮಿನೇಷನ್ ಪೇಪರ್ಗಳು ಲೀಕ್ ಆಗ್ತಾ ಇದ್ದಾವೆ? ಯಾರಿದ್ರ ಹೊಣೆಗಾರರು? 5 ಲಕ್ಷ ರೂಪಾಯಿಗೆ ಒಬ್ಬನಿಗೆ ಪೇಪರ್ ಅನ್ನ ಮಾರ್ತಾರೆ ಅಂತ ಹೇಳಿದ್ರೆ ಯಾವ ಸ್ವರೂಪದ ದಂಧೆ ನಡೀತಾ ಇದೆ ಇಲ್ಲಿ? 30,000 ಪ್ರತಿ ಪ್ರಶ್ನೆಗೆ ಆಫರ್ ನೀಡಲಾಗಿತ್ತು ಅನ್ನೋದರ ಬಗ್ಗೆ ಈಗ ಮಾಹಿತಿಗಳು ಹೊರಬರ್ತಾ ಇದ್ದಾವೆ. ಒಂದು ಪ್ರಶ್ನೆಗೆ 30,000 ರೂಪಾಯಿ.
ಅಂದರೆ ವಿದ್ಯಾರ್ಥಿಗಳನ್ನು ಯಾವ ಸ್ವರೂಪದಲ್ಲಿ ನೀಟ್ ಎಕ್ಸಾಮ್ನ ಹೆಸರಲ್ಲಿ ಹ್ಯಾರಾಸ್ ಮಾಡಲಾಗ್ತಾ ಇದೆ. ರಾಜಸ್ಥಾನದಲ್ಲಿ ಒಬ್ಬ PG ಮಾಲೀಕನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆತನಿಗೆ ಎಲ್ಲಿಂದ ಬಂತು? ಇದಕ್ಕೆ ನೇರವಾಗಿ ಎಕ್ಸಾಮ್ ನಡೆಸುವಂತಹವರ ಆ ವ್ಯಕ್ತಿಗಳು ಭಾಗಿದಾರರಾಗದೆ ಹೊರತು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಕ್ಕೆ ಸಾಧ್ಯ ಆಗತ್ತಾ? ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿರುವಂತಹವರು ಇದರಲ್ಲಿ ಭಾಗಿದಾರಿಗಳಾಗದೆ ಹೋದ್ರೆ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತಾ? ರಾಜಸ್ಥಾನದಲ್ಲಿ ಓರ್ವ PG ಮಾಲೀಕರಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದು ಈಗ ಪ್ರಾಥಮಿಕ ಮಾಹಿತಿ ಇದೆ. ಈಗಾಗಲೇ 9 ಜನರನ್ನ ಬಂಧಿಸಲಾಗಿದೆ. ಕೇರಳ ಮೂಲದ MBBS ವಿದ್ಯಾರ್ಥಿಯಿಂದ ಮೇ 1ರಂದೇ ಪ್ರಶ್ನೆಗಳ ಹಂಚಿಕೆಯೂ ಕೂಡ ಆಗಿದೆ. ಮೇ 1ನೇ ತಾರೀಕಿನಂದೇ ಮೇ 3ಕ್ಕಿರುವಂತಹ ಎಕ್ಸಾಮ್ಗೆ 2 ದಿವಸ ಮುಂಚಿತವಾಗಿಯೇ ಕ್ವಶನ್ ಪೇಪರ್ ಸಿಗುತ್ತೆ. ಪರೀಕ್ಷೆಗೂ ಮುಂಚಿತವಾಗಿಯೇ 300 ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. 300 ಪ್ರಶ್ನೆಗಳು ರಸಾಯನಶಾಸ್ತ್ರ ಹಾಗೆಯೇ ಬಯಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. ಇಲ್ಲಿ ಲೀಕ್ ಆಗಿದ್ದ 120 ಪ್ರಶ್ನೆಗಳು ಪರೀಕ್ಷೆಯಲ್ಲಿದ್ವು. ಆ 300 ಕ್ವಶನ್ಸ್ ಅನ್ನು ಓದಿಕೊಂಡ್ರೆ ಸಾಕು, ನೀವು ಪಾಸ್ ಆಗ್ತೀರಿ ಅನ್ನೋ ರೀತಿಯಲ್ಲಿ 120 ಪ್ರಶ್ನೆಗಳು ಅದರಲ್ಲಿ ಬಂದಿದ್ವು. ಗೆಸ್ ಪೇಪರ್ ವಾಟ್ಸಪ್ ಗ್ರೂಪ್ನಲ್ಲಿ 410 ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. ಯಾವ್ಯಾವ ಸ್ವರೂಪದಲ್ಲಿ ಆಗಿದ್ದಾವೆ ಅಂತೇಳಿ ಪರೀಕ್ಷೆಯ 15 ದಿನಗಳಿಗೂ ಮುಂಚಿತವಾಗಿ ಪ್ರಶ್ನೆಗಳನ್ನು ಲೀಕ್ ಮಾಡಲಾಗಿದೆ. ಅಂದ್ರೆ ಎಕ್ಸಾಕ್ಟ್ ಇಂಥದ್ದೇ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ರಸಾಯನಶಾಸ್ತ್ರ ವಿಭಾಗದ 120 ಪ್ರಶ್ನೆಗಳನ್ನ ಲೀಕ್ ಮಾಡಲಾಗಿದೆ. ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ 120 ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. ಹಾಗೆಯೇ ಪ್ರೈವೇಟ್ ಮಾಫಿಯಾ ಅನ್ನುವಂತಹ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಪ್ರಶ್ನೆಗಳನ್ನ ಲೀಕ್ ಮಾಡಲಾಗಿದೆ. ಪ್ರೈವೇಟ್ ಮಾಫಿಯಾ ಅನ್ನುವಂಥ ಇನ್ನೊಂದು ವಾಟ್ಸಪ್ ಗ್ರೂಪ್, ಅದರಲ್ಲೂ ಕೂಡ ಪ್ರಶ್ನೆಗಳನ್ನ ಲೀಕ್ ಮಾಡಲಾಗಿದೆ. ಈ ಪ್ರೈವೇಟ್ ಮಾಫಿಯಾ ಗ್ರೂಪ್ನ ಮೂಲಕವಾಗಿ ಒಂದೊಂದು ಪ್ರಶ್ನೆಗೂ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಪಡ್ಕೊಳ್ಳಲಾಗಿದೆ. ಸುಮಾರು 400 ಮಂದಿ ಈ ಗ್ರೂಪ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು. ಈಗ ನೋಡಿ, ಮಾಡೋದೆಲ್ಲ ಆದಮೇಲೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಈಗ ಅವರು ಹೊಸ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಫೀಸ್ ಇಲ್ಲ ಅಂತೇಳಿ ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳು ಫೀಸನ್ನು ಕಟ್ಟಿರುವಂಥದ್ದು ಯಾವ ಕಾರಣಕ್ಕಾಗಿ? ಇದನ್ನ ಮೊದಲು ಈ NTA ಉತ್ತರವನ್ನು ಕೊಡಬೇಕಾಗತ್ತೆ. ಮಕ್ಕಳು ಎಕ್ಸಾಮ್ಗೆ ಫೀಸನ್ನು ಕಟ್ಟಿರುವಂಥದ್ದು ನೀವು 2ನೇ ಬಾರಿ ಎಕ್ಸಾಮನ್ನು ಫ್ರೀ ಕೊಡಬೇಕು ಅಂತೇಳಿ ಅಲ್ಲ. ಮಕ್ಕಳು ಎಕ್ಸಾಮನ್ಗೆ ನೀವು ಫೀಸ್ ಕಟ್ಟಿರುವಂಥದ್ದು ನೀವು ಮಾಡುವಂತಹ ಪರೀಕ್ಷೆಯನ್ನು ಸರಿಯಾಗಿ ಮಾಡಬೇಕು ಮತ್ತು ಯಾವುದೇ ರೀತಿಯಂಥ ಲೋಪ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಕ್ಕಳ ಕೈಯಿಂದ ಫೀಸನ್ನು ಕಟ್ಟಿಸ್ಕೊಳ್ಳಲಾಗುತ್ತೆ. ಈಗ ಮರುಪರೀಕ್ಷೆಗೆ ಶೀಘ್ರವೇ ಹೊಸ ದಿನಾಂಕವನ್ನು ನಿಗದಿಪಡಿಸ್ತಾರಂತೆ. ಇಡೀ ಪ್ರಾಸೆಸ್ ಮತ್ತೊಮ್ಮೆ ಶುರು ಆಗಬೇಕು. ವಿದ್ಯಾರ್ಥಿಗಳು ಮೇ 3ನೇ ತಾರೀಕು ಎಕ್ಸಾಮನ್ನು ಬರೆದ ನಂತರ ಫ್ರೀ ಆಗಿರ್ತಾರೆ. ಇಲ್ಲ ಈ ವರ್ಷದ ಮುಗೀತು, ಇನ್ನು ನೆಕ್ಸ್ಟ್ ಯಾವ ಕಾಲೇಜಿಗೆ ಹೋಗಬೇಕು, ಏನು ಕತೆ, ನನಗೆ ಇಂಥ ರ್ಯಾಂಕಿಂಗ್ ಬರಬಹುದು ಅನ್ನುವಂತಹ ನಿರೀಕ್ಷೆಗಳಲ್ಲಿರ್ತಾರೆ. ಅದೀಗ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಮರುಪಾವತಿಯನ್ನು ಮಾಡ್ತೀವಿ ಅಂತ ಹೇಳಿಕೊಂಡು NTA ಹೇಳಿದ್ದಾರೆ. ವಿದ್ಯಾರ್ಥಿಗಳು ಪೋಷಕರ ಹಿತದೃಷ್ಟಿಯಿಂದ ನಾವು ಮರುಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ, ನಾವು ಆಲ್ರೆಡಿ ಕೆಲವರಿಗೆಲ್ಲ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳನ್ನು ಕೊಡಿಸಲಾಗಿದೆ ಅನ್ನುವಂತಹ ರೀತಿಯಲ್ಲಿ ಇವಾಗ ಮಾಡಿದ್ದಾರೆ. ಎಕ್ಸಾಮನ್ನು ಮತ್ತೆ ಮಾಡ್ತಾ ಇದ್ದಾರೆ. ಮರುಪರೀಕ್ಷೆಗೆ ಪ್ರತ್ಯೇಕ ನೋಂದಣಿಯ ಅಗತ್ಯವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಆಲ್ರೆಡಿ ಅವರು ರಿಜಿಸ್ಟ್ರೇಷನ್ ಆಗಿದೆ ವಿದ್ಯಾರ್ಥಿಗಳು, ಹಾಗಾಗಿ ಮರುಪರೀಕ್ಷೆಗೆ ನೋಂದಣಿ ಬೇಕಿಲ್ಲ. ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಬೇಕಾಗಿಯೂ ಕೂಡ ಇಲ್ಲ. ಆದರೆ ಇದು ಯಾವುದೂ ಕೂಡ ಉಚಿತ ಅಲ್ಲ. ಯಾಕೆಂದರೆ ಅವರೇ ಮಾಡಿರುವಂತಹ ತಪ್ಪಿಗೆ ಈಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. NTA ಅಧಿಕೃತ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. NTAದ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ಮಾಹಿತಿಯನ್ನು ಕೊಡ್ತೀವಿ. ಇದು ವಿದ್ಯಾರ್ಥಿಗಳ ಗಮನಕ್ಕೆ ಇರುವಂತಹ ವಿಚಾರಗಳು. ಪಾರದರ್ಶಕ ಪರೀಕ್ಷೆ ನಡೆಸುವಂತಹ ಭರವಸೆಯನ್ನು ಈ ಬಾರಿ NTA ಕೊಟ್ಟಿದೆ. ಪಾರದರ್ಶಕ ಪರೀಕ್ಷೆಯನ್ನು ನಡೆಸ್ತೀವಿ ಅಂತೇಳಿ. ಈಗ ಒಮ್ಮೆ ಎಕ್ಸಾಮಿನೇಷನ್ ಪೇಪರ್, ಯಾಕಂದರೆ NTA ಆಲ್ರೆಡಿ ಈ ರೀತಿಯಾದಂತಹ ಕ್ವಶನ್ ಪೇಪರ್ಗಳು ಲೀಕ್ ಆಗಿರುವಂಥದ್ರಲ್ಲಿ NTA ಮೇಲೆ ಬಹಳ ದೊಡ್ಡದಾದಂತಹ ಆಪಾದನೆ ಇತ್ತು. ಯಾವ ಕಾರಣಕ್ಕೆ ನಿಮಗೆ ಎಕ್ಸಾಮಿನೇಷನ್ ಪೇಪರ್ಗಳು ಲೀಕ್ ಆಗದಂಗೆ ಎಕ್ಸಾಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅನಧಿಕೃತ ವ್ಯಕ್ತಿಗಳಿಗೂ ಕೂಡ ಪ್ರಶ್ನೆ ಪತ್ರಿಕೆಗಳು ಹೋಗಿದ್ದಾವೆ. OMR ಶೀಟ್ ಓಪನ್ನ ಅನುಮತಿಯನ್ನು ಕೊಡಲಾಗಿದೆ. ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ? OMR ಶೀಟ್ ಓಪನ್ಗೆ ಹಿಂಗೆ ಅನುಮತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ? ಉತ್ತರ ಪತ್ರಿಕೆ OMR ಶೀಟ್ ತಿದ್ದುವ ಅವಕಾಶವನ್ನು ಕೂಡ ಇಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಅಕ್ರಮದ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಒದಗಿಸಲಾಗಿದೆ. ಅಂದರೆ ಎಕ್ಸಾಮ್ಗೆ ಕ್ವಶನ್ ಇಂಥದ್ದೇ ಬರುತ್ತೆ, ಮೆರಿಟ್, ರ್ಯಾಂಕ್, ಶಾರ್ಟ್ ಲಿಸ್ಟ್ ಸಮಯದಲ್ಲೂ ಕೂಡ ದುರ್ಬಳಕೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ.
ಪ್ರತಿಯೊಂದನ್ನು ಕೂಡ ಫುಲ್ ಪ್ರೂಫ್ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಇರುವಂತಹ ವ್ಯವಸ್ಥೆಯಲ್ಲಿ ನಾವಿರುವಾಗ ಕಂಪ್ಯೂಟರ್ ನೆಟ್ವರ್ಕ್ ಹ್ಯಾಕಿಂಗ್ನ ಸಾಧ್ಯತೆಗಳು ಕೂಡ ಇಲ್ಲಿ ಇದಾವೆ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ. ಆದರೆ ಹ್ಯಾಕಿಂಗ್ ಆಗಬಹುದು ಅನ್ನೋಂಥನ್ನ ಅಂದಾಜಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಯಾಕಂದ್ರೆ ಇಷ್ಟು ದೊಡ್ಡದಾದಂತಹ ಪರೀಕ್ಷೆ ನಡೀತಾ ಇದೆ ಮತ್ತು ಇದಕ್ಕಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಕೋಚಿಂಗ್ ಅನ್ನು ಪಡ್ಕೊಳ್ತಾ ಇರ್ತಾರೆ. ನಕಲಿ ವೆಬ್ಸೈಟ್ ಹಾಲ್ ಟಿಕೆಟ್ಗಳನ್ನು ಕೂಡ ಸೃಷ್ಟಿ ಮಾಡಲಾಗಿದೆ. ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ, ಏನಾಗ್ತಾ ಇದೆ ಇಲ್ಲಿ? ನಕಲಿ ಪರೀಕ್ಷೆಗಳ ಮೂಲಕವೂ ಕೂಡ ವಂಚನೆಯನ್ನು ಮಾಡಲಾಗಿದೆ. NTA ಬಹಳಷ್ಟು ವಿಚಾರಗಳಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಲೇಬೇಕಾಗತ್ತೆ ಮತ್ತು ಇದಕ್ಕೆ ಕಾರಣಕರ್ತರಾದವರ ಮೇಲೆ, ಇಲ್ಲಿ ಯಾರೋ PG ಮಾಲೀಕ ಮತ್ತಿನ್ಯಾರೋ ಮಾಡ್ದ, ಇದು ಖಂಡಿತವಾಗ್ಲೂ ಅಲ್ಲ. ಕ್ವಶನ್ ಪೇಪರ್ ಪ್ರಿಪೇರ್ ಆಗಿರುವಂಥದ್ದು ಹೇಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಮಾಡೆಲ್ ಕ್ವಶನ್ ಪೇಪರ್ಗಳೇ ಹೇಗೆ ಹೊರದಕ್ಕೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾರ್ಮಲಿ ಆಗಿ ಕಾಲೇಜ್ಗಳಲ್ಲಿ ಪ್ರಿಪೇರ್ ಮಾಡ್ತಾರೆ, ಇವುಗಳನ್ನು ಕೊಡುವಂಥದ್ದು ಓಕೆ. ಆದರೆ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿ ಫೈನಲ್ ಮಾಡಿರುವಂತಹ 4 ಅಥವಾ 5 ಪ್ರತಿಗಳನ್ನು ಮಾಡಿರ್ತಾರಲ್ಲ, ಅವುಗಳು ಹೇಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಅದರ ಮಾಹಿತಿ ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ? ಈ ವಿಚಾರದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅಷ್ಟೇ. ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ, ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಲೈಕ್ ಆಲ್ಮೋಸ್ಟ್ 600 ಡೇಸ್ ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 12 hours ತನಕ ಓದಿರ್ತೀವಿ. ಯಾಕಂದರೆ ಕೋಚಿಂಗ್ಸು ಬೆಳಗ್ಗೆ 6 to ಸಂಜೆ 6 ತನಕ ಇರುತ್ತೆ ನಮಗೆ. ಇಲ್ಲಿ ರಾತ್ರಿ ತನಕ ಮಿಡ್ ನೈಟ್ ಸ್ಟಡೀಸ್ ಎಲ್ಲ ಮಾಡಲೇಬೇಕು ನಾವು, ಯಾಕಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಒಂದು ಟಾಪ್ ಕಾಲೇಜಲ್ಲಿ ನಮಗೆ ಸಿಗುತ್ತೆ ಅಂತ ಡಿಸೈಡ್ ಆದಮೇಲೆ ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ ಬರೀಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಅಷ್ಟೆಲ್ಲವನ್ನ ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ ಆಯ್ತಪ್ಪ ಎಕ್ಸಾಮ್ ಮುಗೀತು, ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದ್ರೂ. 600 ದಿನ ಮಕ್ಕಳಿಗೆ ಓದಿಸಿರೋದು, 600 ದಿನ ಪ್ರತಿದಿನ 10 ಗಂಟೆ ಅಂದ್ರೆ 6000 ಗಂಟೆ ಆಗೋಯ್ತು ಅಲ್ವಾ? 6000 ಗಂಟೆ ಮಕ್ಕಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದ್ರೆ ಆಮೇಲೆ ಕೆಲವರೆಲ್ಲ ಬೇರೆ ಊರು ಕೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದ್ರೆ ಆಂಧ್ರ, ತಮಿಳ್ನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್ ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರಬೇಕಲ್ವಾ? ಸೊ ದರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂಥ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷಗಳಿಂದ ಸತತ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಕೆಲವೊಬ್ಬ ವಿದ್ಯಾರ್ಥಿಗಳು ಇನ್ನೇನು MBBS ನಮ್ಗೆ ಸೀಟ್ ಸಿಗುತ್ತೋ ಅನ್ನೋ ನಿರೀಕ್ಷೆಯಲ್ಲಿತ್ತು. ಯಾವುದೋ ರಾಜ್ಯದಲ್ಲಿ ಕ್ವಶನ್ ಪೇಪರನ್ನು ಔಟ್ ಮಾಡಿರ್ತಕ್ಕಂಥದ್ದು ಅದು ದುರದೃಷ್ಟ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಬಟ್ ಆದರೆ ಈ ಇಡೀ ಇಂಡಿಯಾದಲ್ಲಿ ಎಕ್ಸಾಮನ್ನು ರದ್ದು ಮಾಡಿದ್ದು ಭಾಳ ದುರದೃಷ್ಟಕರ. ಈಗ ಆಗಬಾರ್ದಿತ್ತು. ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗ್ತದೆ. ಆಗಲಿ ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತದೆ. ಈಗ ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳ್ನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಲೈಕ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇಲ್ಲಿ ಪೋಷಕರು ಹೇಳ್ತಾ ಇರುವಂಥದ್ದು, ಕೋಚಿಂಗ್ ಸೆಂಟರ್ಗಳನ್ನ ಪ್ರಾಧ್ಯಾಪಕರುಗಳು ಹೇಳ್ತಾ ಇರುವಂಥ ಮಾತುಗಳನ್ನು ಗಮನಿಸಿದಾಗಲೂ ಕೂಡ ಗೊತ್ತಾಗುತ್ತೆ. ಅಂದರೆ ಮಕ್ಕಳ ಮನಸ್ಸನ್ನು ಹೇಗೆ ಅಂತ ಅಂದ್ಕೊಂಡಿದ್ರೆ, ಇಲ್ಲ ಅವ್ರು ಓದಿರೋದು ಹಾಗೆ ನೆನಪಿರುತ್ತೆ, ಪರವಾಗಿಲ್ಲ ಇನ್ನೊಂದ್ಸಲ ಎಕ್ಸಾಮ್ ಬರೀಲಿ ಅಂತೇಳಿ ಅವರು ರಿಲ್ಯಾಕ್ಸ್ ಆಗ್ತಾರೆ. ಮಕ್ಕಳು ರಿಲ್ಯಾಕ್ಸ್ ಆಗ್ತಾರೆ. ರಿಲ್ಯಾಕ್ಸ್ ಆದಾಗ ಎಲ್ಲವೂ ಕೂಡ ನೆನಪಿಟ್ಕೊಳ್ಳೇಬೇಕು ಅಂತೇನಿಲ್ಲ. ಎಕ್ಸಾಮಿಗೆ ಮತ್ತೆ ಈಗ ಅವರು ಓದಬೇಕು. ಮೇ 3ಕ್ಕೆ ಎಕ್ಸಾಮ್ ಇದೆ ಅಂತ ಹೇಳಿ ಅವರು ಮೇ 2ನೇ ತಾರೀಕಿಗೆ ಓದಿದಂಥ ಮಕ್ಕಳು ಅಲ್ಲ ಅಲ್ಲಿರೋದು. ಮೇ 1ನೇ ತಾರೀಕಿಂದ 2ನೇ ತಾರೀಕಿಗೆ ಎಕ್ಸಾಮ್ 2 ದಿವಸ ಓದ್ಕೊಂಡು ಹೋಗಿ ಮೇ 3ಕ್ಕೆ ಬರೆದಿರುವಂಥ ಎಕ್ಸಾಮ್ಗಳಲ್ಲ ಇವು. ಇದನ್ನ ಅಲ್ಲಿ ಏನು ಕೋಚಿಂಗ್ ಸೆಂಟರ್ ಕೂಡ ಹೇಳೋ ಪ್ರಕಾರ ಸರಿಸುಮಾರು 600 ದಿವಸಗಳ ಕಾಲ ಪ್ರಿಪೇರ್ ಆಗಿದ್ದಾರೆ ಮಕ್ಕಳು. ಈಗ ಅವ್ರಿಗೆ ಮತ್ತೊಂದು ಎಕ್ಸಾಮ್ ಬರೀರಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವ ಸ್ವರೂಪದಲ್ಲಿ ಇದು ನಡೀತಿದೆ? ಉತ್ತರ ಸಿಗದ ಪ್ರಶ್ನೆಗಳು ಇಲ್ಲಿದ್ದಾವೆ. ಬಹುದೊಡ್ಡ ಹಗರಣ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಹೇಗೆ ಸಾಧ್ಯ?
ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರ ಹಿನ್ನೆಲೆ ಏನು? ಯಾರು ಇವರು? ಇವ್ರಿಗೆ ಯಾವ ರೀತಿಯಾದಂಥ ನೆಟ್ವರ್ಕ್ಗಳಿದ್ದಾವೆ? ಇಲ್ಲಿ NTA ಜೊತೆಗೆ ನೆಟ್ವರ್ಕ್ ಇಲ್ಲದೆ ಹೋದರೆ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೆ ಸಾಧ್ಯನಾ? ಇದು ಮೂಲ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಇದಕ್ಕೆ NTA ಜವಾಬ್ದಾರಿ ಆಗದೆ ಮತ್ತಿನ್ಯಾರು ಆಗ್ತಾರೆ? ದೇಶಾದ್ಯಂತ ಎಷ್ಟು ಕೇಂದ್ರಗಳಲ್ಲಿ ಅಕ್ರಮ ಆಗಿದೆ? ರೈಟ್ಲಿ ಕೇಳ್ತಾ ಇದ್ದಾರೆ, ನೀವು ರಾಜಸ್ಥಾನದಲ್ಲಿ ಲೀಕ್ ಆಗಿದೆ ಅಂತೇಳಿ ಕರ್ನಾಟಕದಲ್ಲಿ ಯಾಕೆ ಎಕ್ಸಾಮ್ ಕೊಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆನ ಪೋಷಕರು ಕೇಳ್ತೀರಿ. ಸಹಜ ಇದು. ಯಾಕಂದರೆ ಇಲ್ಲಿಯ ಮಕ್ಕಳು ಎಕ್ಸಾಮ್ ಬರೆದಿರ್ತಾರೆ, ನೀವು ಅಲ್ಲಿ. ಆದರೆ ಇವತ್ತು ಆನ್ಲೈನ್ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ ಗ್ರೂಪ್ಗಳನ್ನು ಮಾಡಿ ಯಾರು ಇಲ್ಲಿಗೆ ಸೆಂಡ್ ಮಾಡಿದ್ರೆ ಅಂತ ಗೊತ್ತಿರೋದಿಲ್ಲ. ಈ ಕಾರಣಕ್ಕಾಗಿ ಈಗ ಎಲ್ಲ ದೇಶದ ಉದ್ದಗಲಕ್ಕೂ ಕೂಡ ಎಕ್ಸಾಮನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಈ ಜಾಲದ ಹಿಂದಿರುವಂತಹ ನೆಟ್ವರ್ಕ್ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಕೂಡ ಕೇಳ್ತಾ ಇದ್ದಾರೆ. ಮರುಪರೀಕ್ಷೆ ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದಕ್ಕೂ ಕೂಡ ಏನು ಗ್ಯಾರಂಟಿ? ಈಗ ಮೊದಲ ಎಕ್ಸಾಮನ್ನೇ ಕರೆಕ್ಟಾಗಿ ಮಾಡಿದವರಿಗೆ ಇನ್ನು ಮರುಪರೀಕ್ಷೆ ಮಾಡಿದಾಗ ನೀವು ಸರಿ ಮಾಡ್ತಿರ್ತಾರೆ, ನಿಮ್ಮನ್ನು ಹೇಗೆ ನಂಬಬೇಕು? ಈಗೇನೋ ಲೀಕ್ ಆಗಿದೆ ಅನ್ನುವಂಥದ್ದು ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದ ನಂತರ ಗೊತ್ತಾಗಿದೆ. ಇಲ್ಲದೆ ಹೋದರೆ ನೀಟ್ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳುತ್ತಾ? ಯಾಕಂದರೆ ಇಡೀ ದೇಶದಲ್ಲಿ ಒಂದೇ ಎಕ್ಸಾಮಿನೇಷನ್ ಮೂಲಕವಾಗಿ ಎಲ್ಲ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶವನ್ನು ಕೊಡುವಂತಹ ಈ ಯೋಜನೆಯನ್ನು ವಿಫಲಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ನೀಟ್ ಪರೀಕ್ಷೆಯೇ ಬೇಡ ಎನ್ನುವಂತಹ ವಾದ ಮತ್ತಷ್ಟು ಈಗ ಹೆಚ್ಚಳಾಗಿದೆ. ವಿಶೇಷವಾಗಿ ದಕ್ಷಿಣದ ರಾಜ್ಯಗಳು ಈಗಾಗಲೇ ನೀಟನ್ನು ವಿರೋಧಿಸ್ತಾ ಇದ್ವು. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಇದಕ್ಕೆ ವಿರೋಧಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ತಮಿಳುನಾಡು ಮಾದರಿಯಲ್ಲೇ ಈಗ ಕರ್ನಾಟಕವೂ ಕೂಡ ಆಗ್ರಹಿಸ್ತಾ ಇದೆ, ನೀಟ್ ಬೇಕಾಗಿಲ್ಲ ನಮಗೆ ಅಂತೇಳಿ. ಯಾಕಂದರೆ ನಮ್ಮಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿರ್ತಕ್ಕಂತಹ ರಾಜ್ಯ. ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಸೀಟ್ಗಳು ಸಿಗಲಿ, ಯಾಕೆ ಈ ರೀತಿಯಾದಂಥ ಎಕ್ಸಾಮ್, ಅದರಲ್ಲಿ ನಡೆಯುವಂಥ ಅಕ್ರಮ, ಅದಾದ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ಟಾರ್ಚರ್? ಯಾವ ಕಾರಣಕ್ಕಾಗಿ? ಕೇಂದ್ರೀಕೃತ ವ್ಯವಸ್ಥೆ ಸರಿಯಲ್ಲ ಅನ್ನುವಂತಹ ವಾದವನ್ನು ಈಗ ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ. ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಕೂಡ ಕೇಳ್ತಾ ಇದ್ದಾರೆ, ಕೇಂದ್ರೀಕೃತ ವ್ಯವಸ್ಥೆ ಬೇಕಿಲ್ಲ ಅಂತೇಳಿ. ಸುಧಾಕರ್ ಅವರು ಮಾತನಾಡಿದರೆ ತೋರಿಸ್ತೀನಿ. ಆತಂಕ ಏನಂದ್ರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ? ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ? ಇದು ಅವಶ್ಯಕತೆ ಇದೆಯಾ? ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ಖಂಡಿತ ಈಗ BJPಯವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪರೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ, ಇನ್ನು ಮತ್ತೆ ಬೇರೆ ಬೇರೆ ರೀತಿ ಒಂದು ಸರ್ಕಾರದ ಮೇಲೆ ಆಪಾದನೆ, ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸ್ಥಳೀಯ BJP ನಾಯಕರಿಗೆ ನಾನು ವಿನಂತಿಸ್ಕೊಳ್ತೇನೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಇದಕ್ಕೆ ನಿಮ್ಮ ಬದ್ಧತೆ ಏನು? ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯತ್ತಿನ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಚೆಲ್ಲಾಟ ಆಡ್ತಕ್ಕಂಥ ನಿಮ್ಮ ಕೇಂದ್ರದ ಸರ್ಕಾರದ ಇಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ನೀವು ಏನು ಹೇಳ್ತೀರಾ? ಅವರ ರಾಜೀನಾಮೆಯನ್ನು ಕೇಳ್ತೀರಾ? ಇಲ್ಲ ಏಕಾಏಕಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ತಾವು ಕೇಳಲಿಕ್ಕೆ ಬಯಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಅವ್ರು ಕೇಳಲಿಕ್ಕೆ ಬಯಸ್ತೇನೆ. ವಿಫಲ ಆಗಿದೆ. ಈಗ ಪರ್ಯಾಯವಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇದನ್ನ ವಿಕೇಂದ್ರೀಕರಣ ಮಾಡಬೇಕಾಗತ್ತೆ. ಕೇಂದ್ರೀಕೃತ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಯಶಸ್ಸಾಗ್ತಾ ಇಲ್ಲ, ನಿರಂತರವಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ನಾವಿವತ್ತು ವಿಕೇಂದ್ರೀಕೃತ ವ್ಯವಸ್ಥೆ, ಆ ರಾಜ್ಯಗಳಿಗೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನ ಮಾಡಿದಾಗ ಬಹುಶಃ ಈ ರೀತಿ ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥದ್ದು, ಇಡೀ ದೇಶದ ಎಲ್ಲ ಏನು ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ತೊಂದರೆಗೆ ಸಿಕ್ಕಾಕ್ಸ್ತಕ್ಕಂಥ ಕೆಲಸ ತಪ್ಪತ್ತೆ ಅಂತ ನನ್ನ ಅನಿಸಿಕೆ. ಹೀಗೆ ಇಲ್ಲಿ ಕೇಂದ್ರೀಕೃತ ವ್ಯವಸ್ಥೆ ಬೇಡ, ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಶ್ನೆ, ನೀಟ್ನಲ್ಲಿ ಇಷ್ಟೊಂದು ಚೀಟ್ ಆಗ್ತಾ ಇದ್ರೆ ಹೊಣೆಗಾರರು ಯಾರು? ಯಾರೋ ಒಬ್ಬ PG ಮಾಲೀಕ, ಇನ್ಯಾರೋ ಆ ಗ್ರೂಪ್ ಕ್ರಿಯೇಟ್ ಮಾಡಿದವನು, ಅದರ ಅಡ್ಮಿನು, ಇವರು ಇಷ್ಟೇ ಆಗೋದಕ್ಕೆ ಸಾಧ್ಯನಾ? ಅಡ್ಮಿನ್ಗೂ ಕೂಡ ಆಕಾಶದಿಂದ ಅಂತ ಉದುರೋದಿಲ್ಲ. ಆತನಿಗೆ ಸಡನ್ ಆಗಿ ಆತನ ಮನಸ್ಸಿನಲ್ಲಿ ಬಂದು ಈ ಕ್ವಶನ್ಗಳು ಬರೋದಿಲ್ಲ. ಇದಕ್ಕೆ ಯಾರು NTA ಜೊತೆಗೆ ಇರುವಂಥವರು ಕೂಡ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಯಾವ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಾ ಇದೆ? ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತಹ ಇವರ ವಿರುದ್ಧ ಕಠಿಣ ಕ್ರಮ ಮಾತ್ರ ಅಲ್ಲ, ಈ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಅನಾವರಣ ಆಗಲೇಬೇಕು. ಮತ್ತು NTA ಇದಕ್ಕಿರುವಂತಹ ಸಂಬಂಧ ಎಂಥದ್ದು ಅನ್ನೋದು ಕೂಡ ಗೊತ್ತಾಗಬೇಕು. ಇಲ್ಲೇ ಹೋದರೆ ಇದು ವಿದ್ಯಾರ್ಥಿಗಳಿಗೆ ಪದೇ ಪದೇ ಶಿಕ್ಷೆಯಾಗಿ ಮಾರ್ಪಡಿಸುತ್ತೆ ಹೊರತು ಇವ್ರು ಯಾರೂ ಕೂಡ ಶಿಕ್ಷೆಗೊಳಗಾಗೋದಿಲ್ಲ. 2ನೇ ಬಾರಿ 3ನೇ ಬಾರಿ ಈ ರೀತಿಯಂತಹ ಮರುಪರೀಕ್ಷೆಗಳು ಅಂತ ಹೇಳಿದರೆ ಯಾವುದರ ಅರ್ಥ ಇದು? ಪ್ರತಿ ವರ್ಷವೂ ಕೂಡ ಹೀಗೆ ಆದರೆ ಏನಿದರ ಅರ್ಥ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುವಂಥದ್ದು.